ಅಲ್ಲ ಸರ್, ಈಗ ಅಮೃತ ಅವ್ರನ್ನ ಪೌರಾಯುಕ್ತೆ ಯಾವುದೋ ಊರವರು ಯಾವುದೋ ಊರಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಅಲ್ಲಿನ ಸ್ಥಳೀಯರು ಈ ರೀತಿ ಎಲ್ಲ ನಿಂದನೆ, ಅವಾಚ್ಯವಾಗಿ ಕೆಟ್ಟ ಮತ್ತೆ ಹೇಗೆ ಕೆಲಸ ಮಾಡಬೇಕು ಸರ್? ಒಬ್ಬ ಸರ್ಕಾರಿ ಅಧಿಕಾರಿ ಅನಾಗರಿಕ ನಾಯಕರಾದ್ರೆ ಮುಂದೆ ಪರಿಸ್ಥಿತಿ ಏನಿರ್ತದೆ ಹೇಳಿ? ಇವರೇ ಕಾನೂನು ಮಾಡೋರು, ಇವರೇ ಕಾನೂನಿಗೆ ಗೌರವ ಕೊಡೋದಿಲ್ಲ ಅಂದ್ರೆ ಏನು ಹೇಳ್ಬೇಕು ಇವರಿಗೆ? ಈಗ ನಮ್ಮ ಜೊತೆಗೆ ಅಮೃತ ಗೌಡ ಅವರೇ ಜಾಯ್ನ್ ಆದ್ರು. ಅಮೃತ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ನೀವು 14ನೇ ತಾರೀಕು ನನ್ನ ಜೊತೆಗೆ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡೋ ಬಗ್ಗೆ ಮಾತನಾಡಿದ್ರಿ. ಕಂಪ್ಲೇಂಟ್ ಕೊಟ್ರಿ. ಕಂಪ್ಲೇಂಟ್ ಕೊಟ್ಟು 8 ದಿನ ಆಯ್ತು, ಇವತ್ತಿನವರೆಗೆ ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಆ ವ್ಯಕ್ತಿಯನ್ನ. ಏನ್ ಹೇಳ್ತೀರಿ ಸರ್? ನನ್ಗೆ ಅಂದ್ರೆ ನಾನು ಪೊಲೀಸ್ ಅವ್ರ ಆಫೀಸರ್ಸ್ಗಳ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್, ದೇ ಆರ್ ಟ್ರೈಯಿಂಗ್ ದೇರ್ ಬೆಸ್ಟ್, ಬಟ್ ಅದು ಇನ್ನೂ ಸಿಕ್ಕಿಲ್ಲ. ಬಟ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಫ್ರಮ್ ದೇರ್ ಸೈಡ್ ಸರ್. ಅಲ್ಲ, ಮತ್ತೊಂದು ಕಡೆಯಲ್ಲಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ನಾನು ಅವ್ರ ಹತ್ರ ಕ್ಷಮೆ ಕೇಳಿದ್ದೀನಿ, ಅಮೃತ ಅವ್ರ ಜೊತೆಗೆ ನಾನು ಕ್ಷಮೆ ಕೇಳಿದ್ದೀನಿ, ನನ್ನ ಮೇಲೆ ದಾಖಲಾಗಿರುವಂತ FIR ಅನ್ನ ಸ್ಕ್ವಾಶ್ ಮಾಡಿ ಅಂತ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್, ನಿನ್ನೆ ನಾನು ಅದನ್ನ ಐ ಸಾ ದ ರೆಕಾರ್ಡಿಂಗ್, ಅವ್ರದ್ದು ಕೋರ್ಟ್ ರೆಕಾರ್ಡಿಂಗ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಸರ್. ಐ ಸಾ ದ ಎಂಟೈರ್ ಹಿಯರಿಂಗ್ ಆಲ್ಸೋ. ಅದೇ ಲೈಕ್ ದೇ ಹ್ಯಾವ್ ಗಾನ್ ಫಾರ್ ದ ಕ್ವಾಶಿಂಗ್ ಆಫ್ ದ ಕೇಸ್. ಬಟ್ ಅದು ಆಸ್ ದ ಹೆಡ್ ಆಫ್ ದ ಬೆಂಚ್ ಸರ್ ಹೇಳಿರೋ ಹಾಗೆ ದ ಜಡ್ಜ್ಮೆಂಟ್ ಇಸ್ ರಿಸರ್ವ್ಡ್. ಐ ಆಮ್ ಹೋಪಿಂಗ್ ದಟ್ ಅದು ಆಗೋದಿಲ್ಲ. ಐ ಮೀನ್ ಅದು ನಮ್ಮ ಪರವಾಗಿರತ್ತೆ ಅಂತ ಐ ಆಮ್ ಪಾಸಿಟಿವ್ ಟುವರ್ಡ್ಸ್ ದಿಸ್. ಅಲ್ಲ ಅಮೃತ ಅವರೇ, ಈ ಇನ್ಸಿಡೆಂಟ್ ಆದ ನಂತರ ರಾಜೀವ್ ಗೌಡ ಏನಾದರೂ ಫೋನ್ ಮಾಡಿದ್ರ ನಿಮಗೆ? ಆ ನಂತರ ಕ್ಷಮೆ ಕೇಳೋದಕ್ಕೆ ಸಪರೇಟ್ ಆಗಿ ಸುವರ್ಣ ನ್ಯೂಸ್ ಅಲ್ಲಿ ನೀವು ಕ್ಷಮೆ ಕೇಳಿದಾಗ ನಾನು ಇದ್ದೆ, ನಿಮ್ಮ ಹತ್ರ ಕ್ಷಮೆ ಕೇಳಿದ್ರು. ಆ ನಂತರ ಏನಾದರೂ ಫೋನ್ ಮಾಡಿದ್ರಾ? ಇಲ್ಲ ಸರ್, ಅದ್ ನಂತರ ನಮ್ಗೆ ಯಾವ್ದು ಕಾಲ್ ಬಂದಿಲ್ಲ ಸರ್. ಈಗ ಅಧಿಕಾರಿಗಳಿಂದ ತಮಗೆ ಏನ್ ಭರವಸೆ ಬಂದಿದೆ? ಚೀಫ್ ಸೆಕ್ರೆಟರಿ ಲೆವೆಲ್ ತನಕ ಹೋಗಿದೆ ಈ ಇಶ್ಯೂ. ನಿಮಗೆ ಮಾರಲ್ ಸಪೋರ್ಟ್ ಸಿಕ್ಕಿದೆಯಾ? ಎಸ್ ಸರ್, ನಮ್ಗೆ ನಮ್ಮ ಹೈಯರ್ ಆಫೀಸರ್ಸ್ಗಳೆಲ್ಲರೂ ದೇ ಆರ್ ವೆರಿ ಸಪೋರ್ಟಿವ್. ಅವರು ಎಲ್ಲರೂ ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ನೀವೇನು ಹೆದರಬೇಡಿ, ವಿ ಆಲ್ ಆರ್ ದೇರ್ ವಿತ್ ಯು ಪೀಪಲ್ ಅಂಡ್ ದ ಎಂಟೈರ್ CMC ಟೀಮ್. ಯಾರ್ಯಾರು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ನಮ್ಮಲ್ಲಿ ಯಾರ್ಯಾರಿಗೂ ಹೂ ಹ್ಯಾಸ್ ಅಂಡರ್ಗಾನ್ ಆಲ್ ದಿಸ್ ಹ್ಯುಮಿಲಿಯೇಷನ್, ಅವರೆಲ್ಲರಿಗೂ ನಿಮ್ ಜೊತೆ ನಾವಿದ್ದೀವಿ, ವಿ ವಿಲ್ ಬಿ ದೇರ್ ಆಸ್ ಯುವರ್ ಬ್ಯಾಕ್ ಸಪೋರ್ಟ್ ಅಂತ ಹೇಳಿದ್ದಾರೆ ಸರ್ ನಮ್ಮ ಸೀನಿಯರ್ಸ್ ಎಲ್ಲರೂ. ಈಗ ಇನ್ಚಾರ್ಜ್ ಮಿನಿಸ್ಟರ್ ಏನಾದರೂ ಫೋನ್ ಮಾಡಿದ್ರಾ ನಿಮಗೆ? ಡಾಕ್ಟರ್ MC ಸುಧಾಕರ್ ಫೋನ್ ಮಾಡಿದ್ರಾ ಏನಾದ್ರು? ನೀವು ಆಫೀಸರ್ ಆಗಿ ನಿಮಗೆ ನೈತಿಕ ಸ್ಥೈರ್ಯ ತುಂಬುವಂತ ಕೆಲಸವನ್ನ ಒಬ್ಬರು ಮಿನಿಸ್ಟರ್ ಮಾಡಬೇಕಿತ್ತು, ಅದಾಗಿದೆಯಾ? ಮಾಡಿದಾರ ನಿಮಗೆ? ಆಗಿದೆ ಸರ್, ಆಗಿದೆ. ಅವರು ಹೆಲ್ಪ್ ಇಲ್ಲ ಅಂದಿದ್ರೆ ವಿ ವುಡ್ಂಟ್ ಹ್ಯಾವ್ ಗಾಟ್ ದಿಸ್ ಮಚ್. ನಮ್ಗೆ ಅದು ಧೈರ್ಯ ಇರ್ತಿರ್ಲಿಲ್ಲ. ನಮ್ಮ ಮಿನಿಸ್ಟರ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸರ್ ಹ್ಯಾಡ್ ಕಾಲ್ಡ್ ಅಂಡ್ ಹಿ ಟೋಲ್ಡ್, ನೀವು ಯಾರು ಅಂದ್ರೆ ಧೈರ್ಯ ಕೆಡಬೇಡಿ, ವಿ ಆಲ್ ಆರ್ ದೇರ್ ವಿತ್ ಯು ಅಂತ ಸರ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ನನಗೆ ಅನಿಸ್ತಾ ಇದೆ ಅಮೃತ ಅವರೇ, ಹುಡುಕ್ತಿದಾರ ಪೊಲೀಸರು, ಹುಡುಕೋ ನಾಟಕ ಆಗ್ತಾ ಇದೆಯಾ ಅಂತ. ಪಾಪ ಸರ್ ಅವ್ರು ಹುಡುಕ್ತಾ ಇದ್ದಾರೆ ಸರ್, ನಮಗೆ ಗೊತ್ತಾಗ್ತಿದೆ, ಅವ್ರ ಎಫರ್ಟ್ ಹಾಕ್ತಾ ಇದ್ದಾರೆ. ಕರೇಜ್ ಆಫ್ ದಟ್ ಮೇಡಮ್. ಎಸ್, ಅಟ್ ಲೀಸ್ಟ್ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಾರಲ್ಲ, ಒನ್ ಶುಡ್ ಅಪ್ರಿಶಿಯೇಟ್ ಹರ್ ಕರೇಜ್. ಈ ಕಂಪ್ಲೇಂಟ್ ಕೊಟ್ಟ ನಂತರ ಏನಾದ್ರು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಏನಾದ್ರು ಮೆಸೇಜ್ ಹೇಳಕ್ಕಾಗುತ್ತಾ ನಿಮ್ಮ ಎದುರಿಗೆ? ನಿಮ್ಮ ಎದುರಿಗೆ ಹೇಳಕ್ಕಾಗುತ್ತಾ? ಬಂದಿದ್ಯಾ ಅಮೃತ ಅವರೇ? ಇಲ್ಲ, ಅವ್ರು ಬರೋದು ಧೈರ್ಯಶಾಲಿ ಅಧಿಕಾರಿ ಅವರು, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಈ ಪೌರ ಕಾರ್ಮಿಕರು ಏನ್ ಹೇಳಿದ್ರು ಅಮೃತ ಅವರೇ? ಯಾಕಂತಂದ್ರೆ ಈ ಮನುಷ್ಯನ ಬ್ಯಾನರ್ ಕಟ್ಟೋ ಚಟಕ್ಕೆ ಅವ್ರು ಯಾರೋ ಪಾಪ ಬಡಪಾಯಿ ಕಾರ್ಮಿಕರು ಬಯಸ್ಕೊಂಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ? ಹೌದು ಸರ್, ಆಕ್ಚುಲಿ ಅದು ಪ್ರಾಬಬ್ಲಿ ನನಗ್ ಬೈದಿದ್ರು ನಾನು ಅದನ್ನ ಪ್ರಾಬಬ್ಲಿ ಮರ್ತೋಗ್ಬಿಡ್ತಿದ್ನೋ ಏನೋ. ಬಟ್ ಅದು ನಮ್ಮ ಎಂಪ್ಲಾಯೀಸ್ಗಳಿಗೆ ಅದು ಬೈದಿದ್ದು. ಆಕ್ಚುಲಿ ನನ್ಗೆ ಅವತ್ತು ನಾನು ಅದನ್ನೇ ಹೇಳಿದ್ದು, ನೀವು ನಮ್ಮವ್ರನ್ನ ಬೈಬೇಡಿ ಸರ್, ನಮ್ಮ ಎಂಪ್ಲಾಯೀಸ್ಗಳನ್ನ ನೀವು ಬೈಬೇಡಿ, ಏನಾದ್ರೂ ಇದ್ರೆ ನಮ್ಮ ಹತ್ರ ಮಾತಾಡಿ ಅಂತ ನಾನು ಅವತ್ತು ಅದನ್ನೇ ಹೇಳಿದ್ದು. ನಮ್ಮ ಪೌರ ಕಾರ್ಮಿಕರು, ನಾನು ನಮ್ಮ ಸ್ಟಾಫ್ಸ್ಗಳಿಗೂ ಅದನ್ನೇ ಹೇಳ್ತೀನಿ, ಅವ್ರು ಮಾಡೋ ಕೆಲಸ ಯಾರು ಮಾಡ್ಲಿಕ್ಕಾಗಲ್ಲ. ಅವರು ಒಂದು ದಿನ ನೀವು ಅಲ್ಲಿ ಹೋಗಿ ಮಾಡಿ ಗೊತ್ತಾಗತ್ತೆ ಅವ್ರ ಕಷ್ಟ ಏನಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಐ ಆಲ್ವೇಸ್ ಸ್ಟ್ಯಾಂಡ್ ವಿತ್ ಮೈ PKs. ದೇ ಆರ್ ದ ಮೋಸ್ಟ್, ನನ್ಗೆ ನನ್ನ ಇಡೀ ಆಫೀಸ್ ಅಲ್ಲಿ, ನನ್ನ ಇಡೀ ಸ್ಟಾಫ್ಸ್ ಅಲ್ಲಿ ನನಗೆ ನನ್ನ ಪೌರ ಕಾರ್ಮಿಕರು ತುಂಬಾ ಆತ್ಮೀಯವಾಗಿದ್ದಾರೆ ಸರ್. ಐ ಹ್ಯಾವ್ ದ ಅಟ್ಮೋಸ್ಟ್ ರೆಸ್ಪೆಕ್ಟ್ ಫಾರ್ ದೆಮ್. ಸೊ ಅದು ಅವ್ರನ್ನ ಬೈದಿತ್ತು. ಆಕ್ಚುಲಿ ಅದು ನನ್ಗೆ ಅವ್ರಿಗಿನ್ನ ಹೆಚ್ಚಾಗಿ ನನಗೆ ತುಂಬಾ ಬೇಜಾರಾಯ್ತು. ಅಂಡ್ ಅವ್ರಿಗೂ ಕೂಡ ನಮ್ಮ ಮೇಲೆ ಅಷ್ಟೇ ಅಭಿಮಾನ ಇದೆ. ಮೇಡಮ್ ನಿಮಗ್ ಬೈದ್ರೆ ನಮಗೆ ಅದು ಆಗಿಲ್ಲ ಮೇಡಮ್ ಅಂತ. ಸೊ ಅದು ಎಂಟೈರ್ ನಮ್ಮ ಆಫೀಸ್ ಟೀಮ್ ಒಂದು ಕೋಆರ್ಡಿನೇಟೆಡ್ ಆಗಿ ಐ ವಾಸ್ ವೆರಿ ಪ್ರೌಡ್ ಸರ್ ಅಬೌಟ್ ಅವರ್ ಆಫೀಸ್ ಟೀಮ್ ಅಂಡ್ ಐ ಆಲ್ವೇಸ್ ಬಿ ಪ್ರೌಡ್ ಅಬೌಟ್ ದೆಮ್. ಅಮೃತ ಅವರೇ, ತಾವು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇದ್ದವರು, ಕನಸು ಹೊತ್ತುಕೊಂಡು ಸರ್ಕಾರಿ ಉದ್ಯೋಗಕ್ಕೆ ಬಂದವರು ಅಂತ ನಾನು ಕೇಳಿದೆ.
Yes, ಕನಸು ಹೊತ್ತುಕೊಂಡು ಬಂದವರು ಅಂತ. ಈ ಇನ್ಸಿಡೆಂಟ್ ಆದ ನಂತರ ಏನ್ ಅನ್ಸುತ್ತೆ ಈ ವ್ಯವಸ್ಥೆ ಈ ರೀತಿ ಇದೆ ಅಂತ ಹೇಳಿದಾಗ? ಸರ್ ಇದು ಇದೆ ಅಂದ್ರೆ ಇದು ಇಟ್ ವಾಸ್ ಅ ಬ್ಯಾಡ್ ಇನ್ಸಿಡೆಂಟ್ ವಿಚ್ ಹ್ಯಾಪೆಂಡ್. ಇದು ಆಗ್ಬಾರ್ದಾಗಿತ್ತು ಸರ್. ಬಟ್ ವಿ ಆಲ್ಸೋ ಹ್ಯಾವ್ ವೆರಿ ಗುಡ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಸರ್. ವಿ ಹ್ಯಾವ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಒಂದ್ ಕಡೆ ಈ ಇನ್ಸಿಡೆಂಟ್ ಆಗಿದೆ, ಇನ್ನೊಂದ್ ಕಡೆ ವಿ ಹ್ಯಾವ್ ಅವರ್ ಸೀನಿಯರ್ ಟೀಮ್, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರ್, ನಮ್ಮ MLA ಸರ್, ದೇ ಆರ್ ವೆರಿ ಸಪೋರ್ಟಿವ್. ಸೊ ಐ ಆಲ್ವೇಸ್ ಕಾನ್ಸಂಟ್ರೇಟ್ ಆನ್ ದ ಪಾಸಿಟಿವ್ ಸೈಡ್ ಸರ್. ನೆಗೆಟಿವ್ ಥಿಂಗ್ಸ್ ಕೀಪ್ ಹ್ಯಾಪ್ನಿಂಗ್. ಬಟ್ ನಮ್ಗೆ ಈಗ ಪಾಸಿಟಿವ್ ಸೈಡ್ ನೋಡಿ ವಿ ಆಲ್ ವಿಲ್ ಫೀಲ್ ದಟ್ ಎಂಪವರ್ಮೆಂಟ್ ಇದೆ. ನಮ್ಗೆ ಒಂದ್ ಕಡೆ ಹಿಂಗಾಯ್ತು ಅಂದ್ರೂ ಮತ್ತೊಂದು ಕಡೆ ಇದಾರೆ ಅಂದ್ರೆ ನಾವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ, ನಾವು ಹಾನೆಸ್ಟ್ ಆಗಿ ಇದ್ರೆ ನಮ್ಗೆ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಸೊ ನೆಗೆಟಿವ್ ಸೈಡ್ ನ ಬಿಟ್ಟು ಐ ವುಡ್ ಲೈಕ್ ಟು ಕಾನ್ಸಂಟ್ರೇಟ್ ಆನ್ ದ ಪಾಸಿಟಿವ್ ಸೈಡ್ ಸರ್. ಈಗ ಅಮೃತ ಅವರೇ, ತಮ್ಮ ನಿನ್ನೆ ಕೋರ್ಟಲ್ಲಿ ಆದಂತ ವಿಚಾರ ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಈ ಬ್ಯಾನರ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಕೋರ್ಟಲ್ಲಿ. ವಾಟ್ಸಪ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರು ಶಿಡ್ಲಘಟ್ಟದ ಪೌರಾಯುಕ್ತೆ, ಆ ಕಾರಣಕ್ಕಾಗಿ ಬ್ಯಾನರ್ ಹಾಕಿದ್ವಿ ಅಂತ ಕೋರ್ಟಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವ್ರ ಅನುಮತಿ ಕೊಟ್ಟಿದ್ರು ಅಂತ. ನಿಮ್ಮನ್ನೇ ನಿಮ್ಮದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸೋ ಕೆಲಸಗಳಾಗ್ತಿದೆ ಇಲ್ಲಿ. ತಮ್ಮ ಗಮನಕ್ಕೆ ಬಂದಿದೆಯಾ ಅದು? ಸರ್ ಅದು ನೆನ್ನೆ ನಾನು ಹಿಯರಿಂಗ್ ಕೋರ್ಟ್ ಅದು ನಾನು ನೋಡಿದೆ ಈ ವಾಟ್ಸ್ಆಪ್ ಯೂಟ್ಯೂಬ್ ಅಲ್ಲಿ. ನಾವು ಅವ್ರು ನಮ್ಮನ್ನ ಪರ್ಮಿಷನ್ ಕೇಳಿದಾಗ ನಾನು ಹೌದಂತ ಹೇಳಿದ್ದು ನಿಜ, ಅಪ್ರೂವ್ ಮಾಡಿದ್ ನಿಜ. ಬಟ್ ಅವರ್ ಪರ್ಮಿಷನ್ ಕಂಟೇನ್ ಸರ್ಟನ್ ಕಂಡೀಷನ್ಸ್. ನಾವು ಪರ್ಮಿಷನ್ ಕೊಟ್ವಿ ಅಂದಿದ ತಕ್ಷಣ ಅದು ಸುಪ್ರೀಂ ಆಗಿರಲ್ಲ ಸರ್. ವಿ ಹ್ಯಾವ್ 10 ಡಿಫ್ರೆಂಟ್ ಕಂಡೀಷನ್ಸ್. ಅದ್ರಲ್ಲಿ ಆಲ್ರೆಡಿ ನಾವು ವಿತ್ ಕಂಡೀಷನ್ನೇ ನಾವು ಅಪ್ರೂವಲ್ ಕೊಟ್ಟಿರ್ತೀವಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಇದು ಏನಾದ್ರೂ ನಾರ್ಮಲ್ ಇದರಿಂದ ಈ ಫ್ಲೆಕ್ಸ್ ಬೋರ್ಡ್ ಇಂದ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ದ CMC ವಿಲ್ ಹ್ಯಾವ್ ದ ಕಂಪ್ಲೀಟ್ ಪವರ್ಸ್ ಟು ವಿಡ್ರಾ ಆರ್ ರಿಮೂವ್ ದಟ್ ಬ್ಯಾನರ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂತ ಅದರಲ್ಲಿ ಒಂದು 10 ರಿಂದ 12 ಕಂಡೀಷನ್ಸ್ ಹಾಕಿರ್ತೀವಿ. ಅಂದ್ರೆ ಅದನ್ನ ಇಷ್ಟು ಈಸಿಯಾಗಿ ಹೇಳಬಹುದು ಅಂತಂದ್ರೆ ಅನುಮತಿ ಕೊಟ್ಟವರಿಗೆ ಅದನ್ನ ತೆಗೆಯೋದಕ್ಕೂ ಕೂಡ ಅಧಿಕಾರ ಇದೆ ಅಂತ. Yes sir, definitely the CMC will have the complete powers to remove it provided we give a proper condition. So we will be having the powers to remove it at any point of time if we feel that this is creating any problem anta sir. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.